ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದಾಗ ಬಾದಾಮಿಯಲ್ಲಿ ನಾವು ಗೆಲ್ಲಿಸಿ ಅವ್ರನ್ನ ರಾಜಕೀಯವಾಗಿ ಜೀವಂತಿಟ್ಟಿದ್ದೀವಿ. ಅದರ ಉಪಕಾರ ಆದರೂ ತೀರಿಸಬಹುದಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಮಹಾ ಮೋಸಗಾರರಿದ್ದಾರ. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ. ಚುನಾವಣೆ ಬಂದಾಗ ಸುಳ್ಳು ಹೇಳಿ ಮತ ಪಡಿತಾರ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಇರ್ತೇನೆ. 2023ರಲ್ಲಿ 5 ಗ್ಯಾರಂಟಿಗಳ ಆಸೆ ತೋರಿಸಿ ಬಡವರ ಮನಸ್ಸನ್ನು ಕದ್ದು ವೋಟ್ ಹಾಕಿಸಿಕೊಂಡು ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಕುರ್ಚಿ ಕಚ್ಚಾಟದಲ್ಲಿ ಮುಳುಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ನಾವು ಹೇಳ್ತಾ ಇಲ್ಲ, ಅವ್ರ ಮಂತ್ರಿಗಳೇ ಹೇಳ್ತಾರ, ಅವ್ರ ಶಾಸಕರು ಹೇಳ್ತಾರ. ಅವ್ರದೇ ಪಕ್ಷದವರಾಗಿರ್ತಕ್ಕಂಥ ವಿಧಾನಸಭೆ ಅಧ್ಯಕ್ಷರು ಬೈಕಾಟ್ ಮಾಡಿ ಎದ್ದು ಆದ್ರು. ಬಹುಶಃ ಇತಿಹಾಸದೊಳಗೆ ಮೊದಲನೇ ಸಾರಿ.